ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷವಾಗಿದೆ. ಬುಧವಾರವಾಗಿರತಕ್ಕಂಥದ್ದು ಪ್ರತಿಪತ್ತಿಥಿ ಶತಭಿಷ ನಕ್ಷತ್ರ ಈ ದಿವಸ. ಈ ದಿವಸದಿಂದ ಫಾಲ್ಗುಣ ಮಾಸ ಪ್ರಾರಂಭವಾಗುತ್ತೆ. ಫಾಲ್ಗುಣ ಮಾಸ ನಮ್ಮ ಈ ದ್ವಾದಶ ಮಾಸ 12 ಮಾಸಗಳಲ್ಲಿ ಕೊನೆಯ ಮಾಸ. ನಾವು ಹೇಗೆ ಇಂಗ್ಲೀಷ್ ಕ್ಯಾಲೆಂಡರನ್ನು ನೋಡಿದ್ರೆ ಡಿಸೆಂಬರ್ ಕೊನೆಯ ಮಾಸವೋ ಕೊನೆಯ ತಿಂಗಳು, ಆ ರೀತಿಯಲ್ಲಿ ನಮಗೆ ಚೈತ್ರದಿಂದ ಪ್ರಾರಂಭವಾದ ಸಂವತ್ಸರ ಈ ವಿಶ್ವಾವಸು ಸಂವತ್ಸರ ಈ ಫಾಲ್ಗುಣ ಮಾಸಕ್ಕೆ ಅಂತ್ಯಗೊಳ್ಳುತ್ತೆ. ಇದೊಂದು ಮಾಸವನ್ನು ಮುಗಿಸಿದ್ರೆ ನಾವು ನಮ್ಮ ಭಾರತೀಯ ಸಂಸ್ಕೃತಿಯ ಹೊಸ ವರ್ಷಕ್ಕೆ ಪ್ರವೇಶವನ್ನು ಮಾಡ್ತೀವಿ. ಮುಂದೆ ಬರತಕ್ಕಂಥದ್ದು ಪರಾಭವ ಸಂವತ್ಸರ. ಆ ಸಂವತ್ಸರಕ್ಕೆ ನಾವು ಕಾಲಿಡುವ ಹಿಂದಿನ ಮನೆಯಲ್ಲಿದ್ದೀವಿ. ಇದನ್ನು ಇದೊಂದು ರೀತಿಯಲ್ಲಿ ಕೊನೆಯ ಹೆಜ್ಜೆ ಮುಂದಿನ ವರ್ಷಕ್ಕೆ. ಈ ಫಾಲ್ಗುಣ ಮಾಸದಲ್ಲಿ ನಾವು ಕಾಣ್ತಕ್ಕಂಥದ್ದು ಒಂದು ತುಂಬ ವಿಶೇಷವಾದದ್ದು ಹೋಳಿ ಹುಣ್ಣಿಮೆ. ಅದು ಮತ್ತೊಂದು ರೀತಿಯಲ್ಲಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದಾಗಿದೆ. ಕಾಮಾರಿ, ಶಿವನಿಗೆ ಹೆಸರು ಕಾಮಾರಿ ಅಂತ. ಅರಿ ಅಂದರೆ ಶತ್ರು, ಕಾಮಕ್ಕೆ ಶತ್ರುವಾಗಿರ್ತಕ್ಕಂಥವನು, ಕಾಮವನ್ನು ಗೆದ್ದಂಥವನು ಶಿವ, ಕಾಮನ್ನು ಸುಟ್ಟಂಥವನು. ಹೀಗಾಗಿ ಮನುಷ್ಯನಿಗೆ ಬಯಕೆಗಳು ಅಂತಕ್ಕಂಥದ್ದು, ಕಾಮನೆ ಅಂತಕ್ಕಂಥದ್ದು ಅವನನ್ನೇ ಸುಟ್ಟು ಬಿಡುತ್ತೆ. ಯಾರಿಗೆ ಅದು ಪ್ರೇರಕವಾಗುತ್ತೋ ಮನಸ್ಸಿನಲ್ಲಿ, ಮನಸ್ಸಿಜ ಅಂತ ಅವನಿಗೆ ಹೆಸರು. ಕಾಮನಿಗೆ ಹೆಸರೇನಪ್ಪ ಅಂದರೆ ಮನಸ್ಸಿನಲ್ಲಿ ಹುಟ್ಟುತ್ತಾನೆ. ಅದು ಅಪೇಕ್ಷೆಗಳು ಅಂತಕ್ಕಂಥದ್ದು ಮನಸ್ಸಿನಲ್ಲೇ ಅದು ಹುಟ್ಟತಕ್ಕಂಥದ್ದು. ಹೀಗಾಗಿ ಆ ಬಯಕೆಗಳಿಗೆ ಅವೇನಾದರೂ ವಿರುದ್ಧವಾಗಿದ್ದರೆ, ನಮ್ಮನ್ನೇ ಕೊಲ್ಲೋ ಹಾಗಿದ್ದರೆ ಅದನ್ನು ಕಾಪಾಡಬೇಕಾದವನು ಯಾರು ಅಂದರೆ ಶಿವ ಆಗಿದ್ದಾನೆ. ಹೀಗಾಗಿ ಫಾಲ್ಗುಣ ಮಾಸದಲ್ಲಿ ಶಿವನ ಆರಾಧನೆ ಮಾಡಿದರೆ ನಮ್ಮ ಬಯಕೆಗಳೇ ನಮ್ಮನ್ನು ತಿನ್ನದೇ ಇರೋ ಹಾಗೆ ಉಳ್ಕೊಳ್ಳುತ್ತೆ. ಆ ದೃಷ್ಟಿಯಲ್ಲಿ ಈ ಮಾಸ ತುಂಬ ಶ್ರೇಷ್ಠವಾದ ಮಾಸ ಆಗಿದೆ. ಈ ಮಾಸದಲ್ಲೂ ಕೂಡ ಫಾಲ್ಗುಣ ಮಾಸವೂ ಅತ್ಯಂತ ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ದಾನ, ಈಗ ಬಿಸಿಲು ಝಳ ಜಾಸ್ತಿ ಆಗುತ್ತೆ. ಈ ಕಾರಣದಿಂದಾಗಿ ನೀರು ಪ್ರಪಾದಾನ ಅಂತ ಹೇಳ್ತಾರೆ, ಇಲ್ಲಿಂದಲೇ ಪ್ರಾರಂಭ ಮಾಡಬಹುದು. ಒಂದು ಗಡಿಗೆಯಲ್ಲಿ ನೀರನ್ನು ಮಜ್ಜಿಗೆಯನ್ನು ತುಂಬಿಸಿ ದಾನ ಮಾಡ್ತಕ್ಕಂಥದ್ದು. ದಾರಿ ಹೋಗೋರಿಗೆ ಹಿಂದೆಲ್ಲ ನಡ್ಕೊಂಡು ಹೋಗ್ತಾಯಿದ್ರು. ಕಾಶಿ ಯಾತ್ರೆ ಅಂತಂದರೆ ಅಥವಾ ಯಾವುದೇ ಯಾತ್ರೆ ಆಗಿರಬಹುದು. ನಮ್ಮಲ್ಲಿ ಈಗಲೂ ಇದೆ. ನೀವು ಮಹದೇಶ್ವರ ಸ್ವಾಮಿ ಎಲ್ಲ ತಿರುಪತಿಗೆ ಇಲ್ವಾ, ಎಲ್ಲ ಕಡೆಗೂ ಅವರವರ ಮನೆ ದೇವರು ಅಂತಂದರೆ ನಡೆದು ಹೋಗುವ ಸಂಪ್ರದಾಯ ಈಗಲೂ ಕಾಣ್ತೀವಿ. ಆ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ನಾನಂತೂ ಗಮನಿಸಿದ್ದೀನಿ, ಪಾಪ ಎಷ್ಟು ಕಾಲೆಲ್ಲ ರಕ್ತ ಬರ್ತಾ ಇರ್ತದೆ, ಆದರೂ ಹೋಗ್ತಾ ಇರ್ತಾರೆ. ಅಷ್ಟು ಭಕ್ತಿ ನೋಡಿ. ಅಂಥವರಿಗೆ ನೋಡಿ ಗಡಿಗೆಯಲ್ಲಿ ಮಜ್ಜಿಗೆಯನ್ನು ತುಂಬಿ ನೀರನ್ನು ತುಂಬಿ ಆ ಭಕ್ತರಿಗೆ ದಾನ ಮಾಡಿದ್ರೆ ತುಂಬ ಶ್ರೇಷ್ಠವಾದದ್ದು. ಸಾಧ್ಯವಾದವರು ಮಾಡಬಹುದು. ಎಲ್ಲೇ ಹೀಗೆ ಯಾತ್ರಿಕರಿಗೆ, ಯಾತ್ರೆ ಹೊರಟಂಥವರಿಗೆ ಇಂಥ ವಿಶೇಷ ದಾನ, ಛತ್ರಿ ದಾನ ಆಗಬಹುದು, ನೀರಿನ ದಾನ, ಮಜ್ಜಿಗೆ ದಾನ, ಹೀಗೆ ಯಾವುದು ಈಗ ಅಗತ್ಯ ಇದೆಯೋ ಅಂಥದ್ದರ ದಾನ ಮಾಡಿದ್ರೆ ತುಂಬ ಅದು ಶ್ರೇಷ್ಠವಾದ ದಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಕಾಲಕ್ಕೆ ಉಚಿತವಾಗಿದೆ. ಕೃಷ್ಣ ಹೇಳ್ತಾನಲ್ವ, ಕಾಲೋಚಿತವಾಗಿರ್ತಕ್ಕಂಥ ದಾನ, ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಹೇಳಿದೆ. ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಅವನ ಮಾತು. ಹೀಗಾಗಿ ಕಾಲವನ್ನು ನೋಡಿಕೊಂಡು ನಾವು ದಾನ ಮಾಡಬೇಕು ಅಂತ. ಹೀಗಾಗಿ ಫಾಲ್ಗುಣ ಮಾಸ ಇಂಥದ್ದೊಂದು ಒಳ್ಳೆಯ ದಾನ ಮಾಡಿ ಅದರ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಒಂದು ವಿಶಿಷ್ಟ ಕಾಲವನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಆ ರೀತಿಯಲ್ಲಿ ಸಾಧ್ಯವಾದವರು ಪ್ರಯತ್ನ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.